ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ವಿನುತಾ ಪರಮೇಶ್. ಪ್ರತಿಯೊಬ್ಬರಿಗೂ ತಾವು ಶ್ರೀಮಂತರಾಗಬೇಕೆಂಬ ಆಸೆ ಇದ್ದೇ ಇರುತ್ತೆ. ಅದೇ ಕಾರಣಕ್ಕಾಗಿ ದಿನನಿತ್ಯ ಕಷ್ಟಪಟ್ಟು ದುಡಿತಾರೆ. ಅದರಿಂದ ಬಂದ ಹಣವನ್ನು ಹಾಳು ಮಾಡದೆ ಕೂಡಿಟ್ಟು ತಾವು ಇಷ್ಟಪಟ್ಟ ವಸ್ತುಗಳನ್ನು ಅಂದರೆ ಬಟ್ಟೆ, ಕಾಸ್ಟ್ಲಿ ವಾಚ್, ಬೈಕ್, ಕಾರ್ ಹೀಗೆ ತಮ್ಮ ಅಗತ್ಯಗಳನ್ನು ಈಡೇರಿಸಿಕೊಳ್ತಾರೆ. ಕೆಲವೊಬ್ಬರು ಕಷ್ಟಪಡದೆಯೇ ರಾತ್ರೋರಾತ್ರಿ ಶ್ರೀಮಂತರಾಗ್ತಾರೆ. ಭಿಕ್ಷೆ ಬೇಡಿ ಶ್ರೀಮಂತರಾದವರನ್ನು ನಾವು ನೋಡಿದ್ದೇವೆ. ಇದೀಗ ಅದೇ ರೀತಿ ಖ್ಯಾತ ನಟನೊಬ್ಬ ಬರೀ ಭಿಕ್ಷೆ ಬೇಡಿ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ. ಹೌದು, ನಟ ಭಿಕ್ಷೆ ಬೇಡ್ತಿದ್ದಾರೆ ಅಂದರೆ ಶಾಕ್ ಅನ್ಸುತ್ತೆ. ಕಳೆದ 12 ವರ್ಷಗಳಿಂದ ಭಿಕ್ಷೆ ಬೇಡುತ್ತಾ ಜೀವನ ನಡೆಸುವ ಮೂಲಕ ಈ ನಟ ಶ್ರೀಮಂತ ಭಿಕ್ಷುಕ ಎನಿಸಿಕೊಂಡಿದ್ದಾರೆ. ಇಂಥ ಕಾಸ್ಟ್ಲಿ ಭಿಕ್ಷುಕ ಇರೋದು ಚೀನಾದಲ್ಲಿ. ಈತನ ಹೆಸರು ಲೂ ಜಿಂಗಾಂಗ್. ಈತನ ಕೆಲಸ ಭಿಕ್ಷಾಟನೆ. ಕಳೆದ 12 ವರ್ಷಗಳಿಂದ ಚೀನಾದ ಜನಪ್ರಿಯ ಪ್ರವಾಸಿ ತಾಣಗಳಿಗೆ ಹೋಗಿ ಅಲ್ಲಿ ಹರಕಲು ಬಟ್ಟೆ ತೊಟ್ಟು ಸಪ್ಪೆ ಮೋರೆ ಹಾಕ್ಕೊಂಡು ಬಡ ಭಿಕ್ಷುಕನಂತೆ ನಾಟಕವಾಡುತ್ತಾ ಅಲ್ಲಿಗೆ ಬರುವ ಪ್ರವಾಸಿಗಳ ಬಳಿ ಭಿಕ್ಷೆ ಬಿಡುವ ಕೆಲಸವನ್ನ ಮಾಡ್ತಿದ್ದಾನೆ. ಈತನ ಮುಗ್ಧ ನೋಟವನ್ನು ಕಂಡು ಜನ ಪಾಪ ಈತ ಊಟ ಮಾಡಿ ಅದೆಷ್ಟು ದಿನಗಳಾಗಿರ್ಬೋದೋ ಏನೋ ಅಂತ ಈತನ ಮೇಲಿನ ಅನುಕಂಪದಿಂದ ಈತನಿಗೆ ಹಣ ಮಾತ್ರವಲ್ಲದೆ ಆಹಾರವನ್ನು ನೀಡುತ್ತಿದ್ದಾರೆ. ಇನ್ನು ಈತನ ತಿಂಗಳ ಆದಾಯ ಕೇಳಿದರೆ ನೀವು ಶಾಕ್ ಆಗೋದು ಪಕ್ಕ. ಯಾಕಂದರೆ ಇದೇ ರೀತಿ ತನ್ನ ನಟನಾ ಕೌಶಲ್ಯದಿಂದಲೇ ಚೀನಾದ ಕ್ವಿನ್ನಿಂಗ್ ಶಾಪ್ ಗಾರ್ಡನ್ನ ರಮಣೀಯ ಸ್ಥಳಗಳಲ್ಲಿ ಭಿಕ್ಷುಕನ ಪಾತ್ರವನ್ನು ನಿರ್ವಹಿಸುತ್ತಾ ಲೂ ಜಿಂಗಾಂಗ್ ತಿಂಗಳಿಗೆ 70,000 ಯುವಾನ್ ದುಡಿತಿದ್ದಾನೆ. ಅಂದರೆ ಇಂಡಿಯನ್ ರುಪೀಸ್ನಲ್ಲಿ ಸುಮಾರು 8 ಲಕ್ಷ ರೂಪಾಯಿವರೆಗೂ ಹಣ ಸಂಪಾದನೆ ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ಪ್ರತಿನಿತ್ಯ ಇವನಿಗೆ ಫ್ರೀ ಊಟ ಕೂಡ ಸಿಗುತ್ತೆ. ಚೀನಾದ ಜನರ ಗರಿಷ್ಠ ಮಾಸಿಕ ವೇತನವೇ ಸುಮಾರು 29,000 ಯುವಾನ್ ಇದೆ. ಅಂದರೆ ಇಂಡಿಯನ್ ರುಪೀಸ್ನಲ್ಲಿ ಅಂದಾಜು 3 ಲಕ್ಷ ರೂಪಾಯಿವರೆಗೂ ಇದೆ. ಆದರೆ ಈತ ಭಿಕ್ಷಾಟನೆಯಿಂದಲೇ ತಿಂಗಳಿಗೆ 8 ಲಕ್ಷ ರೂಪಾಯಿಗಳಷ್ಟು ಹಣ ಸಂಪಾದನೆ ಮಾಡ್ತಿದ್ದಾನೆ. ಕೆಲವು ವರದಿಯ ಪ್ರಕಾರ ಲೂ ಜಿಂಗಾಂಗ್ ಚೀನಾದ ಅತ್ಯಂತ ಶ್ರೀಮಂತ ಭಿಕ್ಷುಕ ಎನಿಸಿಕೊಂಡಿದ್ದಾನೆ. ಇನ್ನು ತನ್ನ ಜನಪ್ರಿಯತೆ ಹಾಗೂ ಭಿಕ್ಷಾಟನೆ ಬಗ್ಗೆ ಮಾತನಾಡಿದ ನಟ ಲೂ ಜಿಂಗಾಂಗ್, ನಾನು ಭಿಕ್ಷಾಟನೆ ಮಾಡ್ತೀನಿ ಅಂದಾಗ ನನ್ನ ಮನೆಯವರು ಒಪ್ಪಿರಲಿಲ್ಲ. ಆದರೆ ಈಗ ಬರ್ತಿರೋ ಗಳಿಕೆಯಿಂದ ಕುಟುಂಬ ಸದಸ್ಯರು ಮನಸ್ಸು ಬದಲಾಯಿಸಿಕೊಂಡಿದ್ದಾರೆ ಅಂದಿದ್ದಾರೆ. ಅದೇನೇ ಇರಲಿ, ಡಿಗ್ರಿ, ಡಬಲ್ ಡಿಗ್ರಿ, ಎಕ್ಸ್ಟ್ರಾ ಕೋರ್ಸ್ಗಳನ್ನು ಮಾಡಿ ಕಷ್ಟಪಟ್ಟು 24 ಗಂಟೆ ದುಡಿದ್ರೂ ಸರಿಯಾದ ಸಂಬಳ ಸಿಗದ ಈ ಕಾಲದಲ್ಲಿ ಕೂತಲ್ಲೇ ಹರಕಲು ಬಟ್ಟೆ ಹಾಕಿ ಸಪ್ಪೆ ಮೋರೆ ಇಟ್ಕೊಂಡು ಭಿಕ್ಷಾಟನೆ ಮಾಡಿ ಲಕ್ಷ ದುಡಿತಾನೆ ಅಂದರೆ ಅಚ್ಚರಿಯೇ ಸರಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.